ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲೂ ಕೂಡ ಬರಗಾಲದ ಆತಂಕ ಎದುರಾಗಿರುವಂಥದ್ದು. ನಾವಿವಾಗ ಶೃಂಗೇರಿ ದೇವಸ್ಥಾನದ ಸಮೀಪ ಇರುವಂತಹ ತುಂಗಾ ನದಿ ತೀರದ ತಟದಲ್ಲಿದ್ದೀವಿ. ಇಲ್ಲಿ ನಾವೀಗ ನೋಡ್ಬೋದಾಗಿದೆ, ಏನು ಕಳೆದ ಜೂನ್ ಹಾಗೂ ಜುಲೈನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪಶ್ಚಿಮಘಟ್ಟ ಸಾಲಿನಲ್ಲಿ ಮಳೆಯಾಗಿತ್ತು. ಇದರಿಂದ ಪ್ರವಾಹದ ಮಟ್ಟವನ್ನು ಮೀರಿ ತುಂಗಾ ನದಿ ಹರಿತಾ ಇತ್ತು. ಆದರೆ ಆಗಸ್ಟ್ನಲ್ಲಿ ಸಂಪೂರ್ಣವಾಗಿ ಮಳೆ ಕ್ಷೀಣಿಸಿರೋ ಹಿನ್ನೆಲೆಯಲ್ಲಿ ನದಿಯಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆ ಕಂಡಿರುವಂಥದ್ದು. ಜೊತೆಗೆ ದಿನದಿಂದ ದಿನಕ್ಕೆ ತುಂಗಾ ನದಿಯ ನೀರು ಕೂಡ ಬತ್ತಾ ಇರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನದಿಯ ಒಡಲು ಸಂಪೂರ್ಣವಾಗಿ ಬರದಾಗಿರುವಂಥದ್ದು. ಜೊತೆಗೆ ಮರಳು ಕಲ್ಲಿನ ಬಂಡೆಗಳು ಕೂಡ ಕಾಣ್ತಾ ಇರುವಂಥದ್ದು. ಜೊತೆಗೆ ನದಿಯ ಮಧ್ಯದಲ್ಲಿ ಜನ ಹೋಗುವ ಮಟ್ಟಕ್ಕೆ ನೀರು ಸಂಪೂರ್ಣವಾಗಿ ಬತ್ತಿರುವಂಥದ್ದು. ಇದೇ ರೀತಿ ಪಶ್ಚಿಮಘಟ್ಟ ಸಾಲಿನಲ್ಲಿ ಜೊತೆಗೆ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆದರೆ ಶೃಂಗೇರಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗುತ್ತೆ. ಅದರಲ್ಲೂ ಶೃಂಗೇರಿ ದೇವಸ್ಥಾನ ಜೊತೆಗೆ ಶೃಂಗೇರಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೂ ಕೂಡ ನೀರಿಗೆ ಸಂಕಷ್ಟ ಎದುರಾಗೋದು ಖಂಡಿತವಾಗಿರುವಂಥದ್ದು. ಇದೇ ಮೊದಲನೇ ಬಾರಿಗೆ ಇಷ್ಟರ ಮಟ್ಟಿಗೆ ತುಂಗಾ ನದಿಯಲ್ಲಿ ನೀರಿನ ಒಳಹರಿವು ಏನಿದೆ ಅದು ಕಡಿಮೆ ಆಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಇದೇ ರೀತಿ ಮಳೆ ಕೈಕೊಟ್ರೆ ಇನ್ನಷ್ಟು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನೀರಿನ ಸಂಕಷ್ಟ ಈ ಸುತ್ತಮುತ್ತಲ ಭಾಗದಲ್ಲಿ ಎದುರಾಗುತ್ತೆ. ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮಘಟ್ಟ ಸಾಲಿನಲ್ಲಿ ಈ ಒಂದು ತುಂಗಾ ನದಿ ಹುಟ್ಟುವಂಥದ್ದು. ಆದರೆ ತನ್ನ ಈ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಏನು ಮುಂಗಾರು ಮಳೆ ಆದರೆ ಈ ಒಂದು ನದಿ ಏನಿದೆ ಅದು ಸಮೃದ್ಧಿಯಾಗಿ ಹರಿಯುತ್ತೆ. ಆದರೆ ಮಳೆ ಈ ಬಾರಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತುಂಗಾ ನದಿ ಬರದಾಗಿರುವಂಥದ್ದು. ಇದೇ ರೀತಿ ಮುಂದುವರೆದ್ರೆ ಈ ಚಿಕ್ಕಮಗಳೂರಿನ ಶೃಂಗೇರಿ ಸೇರಿದಂತೆ ಈ ನದಿ ಹರಿಯುವಂತಹ ಕೋಟ್ಯಾಂತರ ಜನಕ್ಕೆ ಜೀವನಾಡಿಯಾಗಿರುವಂತಹ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕೋದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.